ಇವತ್ತು ನನ್ನ ಇಲ್ಲಿ ಬಂಧಿಸೋದು, ಅವರು ಚಕ್ರಬಾವಿಗೆ ಹೋಗ್ಬಿಟ್ಟು ಫೋರ್ಸ್ ಕೊಡೋದಾ? ಇದನ್ನ ಯಾರು ಹೇಳಿತಾನ ಅಂತ ಗೊತ್ತಾಗುತ್ತೆ. ನಾನು ಹೇಳಿಯಲ್ಲ, ನಾನು ರಾಜಕಾರಣದಲ್ಲಿ ಗಂಡಸು, ರಾಜಕಾರಣ ಗಂಡಸ್ತಾನೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋನು. ಅವ್ರು ಎಲ್ಲಿ ಬೇಕಾದ್ರೂ ಸಿದ್ರು ಇಲ್ಲಿ. ಇವತ್ತು ನನ್ಗೆ ಯಾರು ಪೊಲೀಸ್ನವರು ತಡೆಯೋಕೆ ಅವಕಾಶ ಇಲ್ಲ. ನಾನು ಮುಕ್ತವಾಗಿದ್ದೇನೆ. ನಾನು ಇಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಸಂಪೂರ್ಣ ದಾಖಲೆ ಇಟ್ಕೊಂಡು ಬಂದಿದ್ದೇನೆ. ಈ ಕ್ಷೇತ್ರ ಜನರ ಆಶೀರ್ವಾದ ಇದೆ, ದೇವೇಗೌಡರ ಆಶೀರ್ವಾದ ಇದೆ, ಕುಮಾರಸ್ವಾಮಿ ಅವರ ಆಶೀರ್ವಾದ, ನಿಖಿಲ್ ಕುಮಾರಸ್ವಾಮಿ ಅವರ ಬೆಂಬಲ ಇದೆ. ನಾನು ಈ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ ಹೋಗ್ತಾ ಇದ್ದೀನಿ. ಈ ಅನ್ಯಾಯ ಮಾಡ್ಬಿಟ್ಟು ಬ್ಯಾಂಕಲ್ಲಿ ಹಣನ ಲೂಟಿ ಮಾಡ್ಬಿಟ್ಟು ಜನರ ದುಡ್ಡೆಲ್ಲ ಒಡೆದು ಇವರು ಇವತ್ತು ನಾನು ಹೋಗ್ಬಾರ್ದು, ಅಲ್ಲಿ ತಡಿಬೇಕು. ಮಂಜು ಜಗಜ್ಜಾಹಿರ ಮಾಡ್ಬಿಡ್ತಾನೆ. ಮಂಜು ನಮ್ಮೆಲ್ಲ ಬಿಚ್ಚಿಟ್ಬಿಡ್ತಾನೆ. ನಮ್ಮ ಕುಟುಂಬಕ್ಕೆಲ್ಲ ಈ ಜಮೀನನ್ನ ರಿಜಿಸ್ಟರ್ ಮಾಡಿಸ್ಕೊಂಡಿದೀವಿ, ಇವೆಲ್ಲ ತೆರೆದಿಡ್ತಾನೆ. ಇದೆಲ್ಲ ಕ್ಷೇತ್ರ ಜನಕ್ಕೆ ಗೊತ್ತಾಯ್ತದೆ, ರಾಜ್ಯದ ಜನಕ್ಕೆ ಗೊತ್ತಾಯ್ತದೆ ಅಂತ ಹೇಳಿ ಇವರು ನನ್ನನ್ನ ಪೊಲೀಸ್ನವ್ರ ಕೈಲಿ ತಡಿಸ್ತಾ ಇದ್ದಾರೆ.